ಟೀಂ ಇಂಡಿಯಾ ಆಟಗಾರ ಉಪನಾಯಕ ಆಸ್ಪತ್ರೆಗೆ ದಾಖಲು. ಆಂತರಿಕ ರಕ್ತಸ್ರಾವದಿಂದ ಶ್ರೇಯಸ್ ಅಯ್ಯರ್ ಐಸಿಯುಗೆ ಹಾಗೂ ಭಾರತ ಆಸ್ಟ್ರೇಲಿಯಾ ಸರಣಿ ವೇಳೆ ಗಾಯಗೊಂಡಿದ್ದಂತಹ ಟೀಂ ಇಂಡಿಯಾ ಆಟಗಾರ ಉಪನಾಯಕ ಆಸ್ಪತ್ರೆಗೆ ದಾಖಲು. ಆಂತರಿಕ ರಕ್ತಸ್ರಾವದಿಂದ ಶ್ರೇಯಸ್ ಅಯ್ಯರ್ ಐಸಿಯುಗೆ ಭಾರತ ಆಸ್ಟ್ರೇಲಿಯಾ ಸರಣಿಯ ವೇಳೆ ಗಾಯಗೊಂಡಿದ್ದಂತಹ ಅಯ್ಯರ್ ಸಿಡ್ನಿಯ ಆಸ್ಪತ್ರೆಯಲ್ಲಿ ಶ್ರೇಯಸ್ ಅಯ್ಯರ್ ದಾಖಲು. ಮೂರನೇ ಏಕದಿನ ಪಂದ್ಯದಲ್ಲೇ ಕ್ಯಾಚ್ ಹಿಡಿಯುವಾಗ ಗಾಯ, ಪಕ್ಕೆಲುಬಿಗೆ ಗಂಭೀರವಾದ ಗಾಯ, ಹೊಟ್ಟೆಯ ಮೇಲ್ಭಾಗದಲ್ಲೂ ಕೂಡ ಅಂಗಳದಲ್ಲೂ ಕೂಡ ಗಾಯಗಳಾಗಿರುವಂಥದ್ದು. ಮಕಾಡೆ ಬಿದ್ದಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಕ್ತಸ್ರಾವ ಕಡಿಮೆಯಾಗದೇ ಇದ್ರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಗಾಯದ ಬಗ್ಗೆ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅವರ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಏನಾಯ್ತು? ಸಿಡ್ನಿಯಲ್ಲಿ ನಡೆದಂತಹ ಆಸ್ಟ್ರೇಲಿಯಾ ವಿರುದ್ಧ ಮೂರನೇ ಏಕದಿನ ಪಂದ್ಯದ ವೇಳೆಯಲ್ಲಿ ಹರ್ಷಿತ್ ರಾಣಾ ಅವರು ಎಸೆತದಲ್ಲಿ ಅಲೆಕ್ಸ್ ಕ್ಯಾರಿ ಭರ್ಜರಿ ಹೊಡೆತವನ್ನು ಹೊಡೆದಿದ್ದಾರೆ. ಈ ವೇಳೆ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ನಿಂತಿದ್ದಂತಹ ಅಯ್ಯರ್ ಓಡುವಾಗ, ಅಂದರೆ ವೇಗವಾಗಿ ಓಡುವಾಗ ಆ ಒಂದು ಡ್ರೈವಿಂಗ್ ಕ್ಯಾಚ್ ಹಿಡಿಲಿಕ್ಕೆ ಪ್ರಯತ್ನ ಹಿಡಿದ್ರು. ಆ ಡ್ರೈವಿಂಗ್ ವೇಳೆ ಪಕ್ಕೆಲುಬಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳಿ ಕಂಡು ಬಂದಿದೆ. ಟೀಂ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ ಅವರ ಸ್ಥಿತಿ ಗಂಭೀರವಾಗಿದೆ. ಹಿನ್ನೆಲೆಯಲ್ಲಿ ಸಿಡ್ನಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಇದರ ನಡುವೆ ಅಯ್ಯರ್ ಅವರ ಪೋಷಕರು ತುರ್ತು ವೀಸಾಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಶೀಘ್ರದಲ್ಲಿಯೇ ಸಿಡ್ನಿಗೆ ತೆರಳಲಿದ್ದಾರೆ ಅನ್ನೋದು ವರದಿಯಾಗಿದೆ. ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ 34ನೇ ಓವರ್ನ 4ನೇ ಎಸೆತದಲ್ಲಿ ಅಲೆಕ್ಸಾ ಕ್ಯಾರಿ ಅವರ ಭರ್ಜರಿ ಹೊಡೆತದ ಚೆಂಡು ಆಕಾಶದತ್ತ ಚಿಮ್ಮಿದಂತೆ ಈ ಒಂದು ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ನಿಂತಿದ್ದಂತಹ ಅಯ್ಯರ್ ಓಡಿ ಹೋಗಿ ಕ್ಯಾಚ್ ಅನ್ನು ಹಿಡಿದ್ರು. ಈ ಡೈವಿಂಗ್ ಕ್ಯಾಚ್ ವೇಳೆ ಶ್ರೇಯಸ್ ಅಯ್ಯರ್ ಅವರ ಎಡಪಕ್ಕೆಲುಬಿಗೆ ಗಂಭೀರ ಪೆಟ್ಟು ಬಿದ್ದಿದೆ. ಈ ಹೊಡೆತದ ನೋವಿನಿಂದ ನರಳುತ್ತಾ ಇದ್ದಂತಹ ಶ್ರೇಯಸ್ ಅಯ್ಯರ್ ಅವರನ್ನ ತಕ್ಷಣ ವೈದ್ಯರಲ್ಲಿ ಕರ್ಕೊಂಡು ಹೋಗಲಾಯಿತು. ಇದೀಗ ಅವರ ವೈದ್ಯಕೀಯ ವರದಿ ಕೂಡ ಬಂದಿದೆ. ಈ ವೇಳೆ ಪಕ್ಕೆಲುಬಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಿ ಕಂಡು ಬಂದಿದೆ. ಶ್ರೇಯಸ್ ಅಯ್ಯರ್ ಅವರ ಎಡ ಪಕ್ಕೆಲುಬಿಗೆ ಗಂಭೀರ ಗಾಯಗಳಾಗಿತ್ತು. ಇದರಿಂದ ಹೊಟ್ಟೆಯ ಮೇಲ್ಭಾಗದ ಅಂಗದಲ್ಲಿ ಆಂತರಿಕ ರಕ್ತಸ್ರಾವ ಆಗ್ತಾ ಇದೆ. ಇದರಿಂದ ಅವರು ಕೆಲವೇ ಕ್ಷಣಗಳ ಕಾಲ ಅಸ್ವಸ್ಥರಾಗಿರುತ್ತಾರೆ ಅಂತ ಹೇಳಿ ವರದಿ ಹೇಳಲಾಗಿದೆ. ಇದೇ ಕಾರಣಕ್ಕಾಗಿ ಅವರು ಐಸಿಯುದಲ್ಲಿ ಕೂಡ ಇಡಲಾಗಿದೆ. ಬಿಸಿಸಿಐ ವೈದ್ಯರು ತಂಡವು ಸಿಡ್ನಿ ಹಾಗೂ ಭಾರತದ ವೈದ್ಯಕೀಯ ತಜ್ಞರೊಂದಿಗೆ ಸಮಾಲೋಚಿಸಿ ಅವರ ಗಾಯ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಶ್ರೇಯಸ್ ಅವರ ದೈನಂದಿನ ಪ್ರಗತಿಯನ್ನ ಮೌಲ್ಯ ಮಾಪನ ಮಾಡುವಂತಹ ಭಾರತೀಯ ತಂಡದ ವೈದ್ಯರು ಸಿಡ್ನಿಯಲ್ಲಿಯೇ ಇರಲಿದ್ದಾರೆ ಅಂತ ಹೇಳಿ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅವರು ತಿಳಿಸಿದ್ರು. ಇದಾಗಿಯೂ ಕೂಡ ತೀವ್ರ ನಿಗಾದಲ್ಲಿರುವ ಮಗನನ್ನ ನೋಡಲಿಕ್ಕೆ ಶ್ರೇಯಸ್ ಅಯ್ಯರ್ ಪೋಷಕರು ಆಸ್ಟ್ರೇಲಿಯಾದ ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಶೀಘ್ರದಲ್ಲಿಯೇ ಸಿಡ್ನಿಗೆ ತೆರಳಿದ್ದಾರೆ ಎನ್ನುವುದು ವರದಿಯಾಗಿದೆ. ಇತ್ತ ಟೀಂ ಇಂಡಿಯಾ ಆಟಗಾರ ಚೇತರಿಕೆಗೆ ಅಭಿಮಾನಿಗಳು ಕೂಡ ಹಾರೈಸ್ತಾ ಇರುವಂಥದ್ದು ವಿಶೇಷವಾಗಿತ್ತು. ಶ್ರೇಯಸ್ ಅಯ್ಯರ್ ಅವರ ಆರೋಗ್ಯ ಸರಿಯಾಗಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಹರಿಸ್ತಾ ಇರುವಂಥದ್ದು. ತೀವ್ರ ನಿಗಾದಲ್ಲಿ ಶ್ರೇಯಸ್ ಅಯ್ಯರ್ ಚಿಕಿತ್ಸೆ
ಆಗ್ತಾ ಇರುವಂಥದ್ದು. ತುರ್ತು ವೀಸಾಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಪೋಷಕರು ಟೀಮ್ ಇಂಡಿಯಾದ ಆಟಗಾರ ಶ್ರೇಯಸ್ ಅಯ್ಯರ್ ಪರಿಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಸಿಡ್ನಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸೊ ಅವರ ತುರ್ತು ಆರೋಗ್ಯ ಸರಿಯಾಗಿರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.